ನಮಸ್ಕಾರ 24x7 ಕರ್ನಾಟಕ ನಮಗೆ ಸ್ವಾಗತ ಸರ್. ನನ್ನ ಹೆಸರು ಸರ್ ಅಮೀನುದ್ದೀನ್ ನಾಯಿಕ್. ನಿಮ್ಮ ಹೆಸರು ಮೇಡಮ್? ಶಂಶಾದ್ ಬೇಗಮ್ ಅಂತ. ಮೇಡಮ್, ನೀವು ಯಾವ ಒಂದು ಪುರಸಭೆಯಿಂದ ಆಯ್ಕೆಯಾಗಿ ಬಂದಿರೋಂಥದ್ದು? ಜೆ ಡಿ ಎಸ್ ಪಕ್ಷದಿಂದ ಬಾದಾಮಿ ಪುರಸಭೆಯಿಂದ ಆಯ್ಕೆಯಾಗಿ ಬಂದಿರೋದು. ಹಾಗೂ ಈಗ ನೀವು ಎಷ್ಟನೇ ವಾರ್ಡಿನಲ್ಲಿ ನೀವು ಸ್ಪರ್ಧೆ ಮಾಡಿರೋಂಥದ್ದು? ಈ ಸಲ 22ನೇ ವಾರ್ಡ್ ನಂಬರ್ 22ರಲ್ಲಿ ಸ್ಪರ್ಧೆ ಮಾಡಿರೋ ಅಂಥದ್ದು. ಹಾಗೂ ಈ ಸಲ ನಿಮಗೆ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ತಮಗೆ ಒಟ್ಟು ಮತ ಎಷ್ಟು ಬಂದಿತ್ತು ಹೇಳಿ ಸರ್? ನೀವು ಒಟ್ಟು ಮತ 317 ಸರ್. 317. ಹಾಗೂ ಒಂದು ಎಷ್ಟು ಮತಗಳ ಅಂತರದಿಂದ ನೀವು ಜಯಗಳಿಸಿರೋ ಅಂಥದ್ದು? 28 ಮತಗಳ ಅಂತರದಿಂದ ನೀವು ಜಯಗಳಿಸಿರೋ ಅಂಥದ್ದು ಸರ್. ಹಾಗೂ ತಾವು ಯಾವ ಒಂದು ಈ ಎಲೆಕ್ಷನ್ ರಾಜಕೀಯದಲ್ಲಿ ಯಾವ ಒಂದು ಪಕ್ಷದಲ್ಲಿ ತಾವು ಒಂದು ಗುರುತಿಸ್ಕೊಂಡಿರೋ ಅಂಥದ್ದು? ಜೆ ಡಿ ಎಸ್ ಪಕ್ಷದಿಂದ ಗುರುತಿಸ್ಕೊಂಡಿರೋದು ಸರ್. ಹಾಗೂ ಈಗ ನಿಮ್ಗೆ ಈ ರಾಜಕೀಯ ಅನ್ನೋದು ಏನಾರು ಎಷ್ಟು ವರ್ಷಗಳ ಅನುಭವ ಇರಬಹುದು? ಈಗ ನನಗೆ ಅನುಭವ ಇದ್ದಿದ್ದು 15-20 ವರ್ಷ ಇದ್ದಿದೆ. ಆದರೆ ಯಾವುದೇ ಪಕ್ಷದ ಹೋಗಿದ್ದಿಲ್ಲ, ಒಳ್ಳೆ ಸಪೋರ್ಟ್ ಮಾಡ್ತಿದ್ದೆ. ಇದೇ ಸಲ ಜೆ ಡಿ ಎಸ್ ಪಕ್ಷದಲ್ಲಿ ಸೇರಿಕೊಂಡು ನಮ್ಮ ಮಿಸಸ್ ಅವರು ಮೆಂಬರ್ ಆಗಿರೋ ವೈಸ್ ಪ್ರೆಸಿಡೆಂಟ್ ಇದನ್ನು ಕೊಟ್ಟಿದ್ದಾರೆ, ಉಪಾಧ್ಯಕ್ಷ ಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್. ಹಾಗೂ ಈಗ ನಿಮ್ಗೆ ಏನಾರು ಈ ರಾಜಕೀಯ ಅನ್ನೋದೇನಾರ ಹಿಂದಿನ ಮನೆ ತಂದೆಲ್ಲ ರಾಜಕೀಯದಲ್ಲಿ ಏನಾರು ಬರ್ತಾ ಇರೋದ ನೀವು, ಇಲ್ಲ ನಿಮ್ಮ ಮೂಲಕ ಅನ್ನೋದು ರಾಜಕೀಯಕ್ಕೆ ಪ್ರವೇಶ ಮಾಡಿರೋ ಅಂಥದ್ದು? ನಮ್ಮ ಮೂಲಕ ಸರ್, ಅಂದರೆ ಹಿಂದಿನ ನಿಮ್ಮ ಮನೆ ತಂದಲ್ಲಿ ಯಾರು ಹಿಂದಿನಿಂದಲೇ ರಾಜಕೀಯದಲ್ಲಿ ಏನಾರ ಬರ್ತಾ ಇರೋದ? ನಿಮ್ಮ ಮೂಲಕನೇ ಈ ರಾಜಕೀಯ ಅನ್ನೋದಕ್ಕೆ ನೀವು ಪ್ರವೇಶ ಮಾಡಿರೋ ಅಂಥದ್ದು. ಮೇಡಮ್, ಈಗ ನೀವು ಒಬ್ಬರು ಸಾಮಾನ್ಯ ಮಹಿಳೆಯಾಗಿ ಮನೇಲಿ ಇದ್ಕೊಂಡು ನೀವು ರಾಜಕೀಯಕ್ಕೆ ಬರಬೇಕು, ಜನಸೇವೆ ಮಾಡಬೇಕು, ಜನರ ಉಪಕಾರ ಮಾಡಬೇಕು ಅಂತ ನೀವು ಯಾವ ಒಂದು ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರವೇಶ ಮಾಡಿದ್ದೀರಾ? ನಾನು ಜನಸೇವೆ ಮಾಡ್ಬೇಕನ್ನುವಂಥ ಮನಸ್ಸಿನಲ್ಲಿ ನಾನು ನಿಲ್ಬೇಕಂತ ಆಸೆ ಮಾಡಿದ್ದೆ, ನಿಲ್ಲಿದೆ. ಆದರೆ ಗೆದ್ದು ಬಂದಿದೆ. ನಾನು ಜನಸೇವೆ ಮಾಡ್ಬೇಕನ್ನೋ ಆಸೆಯಿಂದ JDSದಿಂದ ನಾವು ಗೆದ್ದು. ಅದು ಜನರಿಗೆ ಯಾವ ಥರ ಒಂದು ಉಪಯೋಗ, ಜನರಿಗೆ ಒಂದು ಅನುಕೂಲ ಮಾಡಬೇಕು ಅಂತ ನೀವು ರಾಜಕೀಯಕ್ಕೆ ಬಂದಿರೋ ಅಂಥದ್ದು? ಜನಸೇವೆ ಮಾಡ್ಬೇಕನ್ನುವಂಥದ್ದು, ಜನರಿಗೆ ಒಂದು ಒಳ್ಳೆಯದನ್ನೇನು ಮಾಡ್ಬೇಕನ್ನುವಂಥದ್ದು ಅಭಿಪ್ರಾಯ ಮನಸ್ಸಿನಲ್ಲಿ. ಸೊ ಅದ್ರ ಮೂಲಕ ಅಂತಲೇ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿರೋ ಅಂಥದ್ದು. ಹಾಗೂ ಮೇಡಮ್, ಈಗ ನಿಮಗೆ ಈ ರಾಜಕೀಯದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ನನಗೆ ಇದು ಜನದ್ದು ಮಾಡೋದು ನೋಡಿದರೆ ನನಗೆ ಮಾಡಬೇಕು, ಜನಸೇವೆ ಮಾಡಬೇಕು ಸರಿ ಅನ್ನಿಸ್ತಿದೆ. ಜನಸೇವೆ ಮಾಡೋಕ್ಕಂತ ಅನ್ನಿಸ್ತದೆ ಮನಸ್ಸಿನಲ್ಲಿ. ಸರ್, ನಿಮ್ಗೆ ಈ ರಾಜಕೀಯದ ಅನುಭವ ತಮಗೆ ಹೇಗೆ ಅನ್ನಿಸ್ತಾ ಇದೆ? ನನಗೇನು ಸರ್, ರಾಜಕೀಯ ಇದ್ರೊಳಗೆ ಕೆಲವೊಂದು ಹಂಗೊಬ್ಬರು ಹಿಂಗೊಬ್ಬರು, ನಾವು ಅದನ್ನೇ ನಿಷ್ಠಾವಂತಾಗಿ ಜನಸೇವೆ ಮಾಡ್ಕೊಂತ ಹೋಗೋ ಅಭಿಪ್ರಾಯ ನಮ್ಮದು. ಜನರಿಗೆ ಒಳ್ಳೇದು ಮಾಡಿಕೊಂಡು ರಾಜಕೀಯದಲ್ಲಿ ಮುಂದುವರ್ಕೊಂಡು ಹೋಗ್ಬೇಕು ಅಂತ ನಿಮ್ದೊಂದು ಅಭಿಪ್ರಾಯ ಇದೆ ಸರ್. ಹಾಗೆ ಈಗ ನೀವು ಈ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಇಲ್ಲಿ ತನಕ ಒಂದು 8 ತಿಂಗಳು ಅವಧಿಯಾಗಿ, ಈ 8 ತಿಂಗಳು ಅವಧಿಲಿ ನಿಮ್ಮ ಮೂಲಕ ನಿಮ್ಮ ವಾರ್ಡಿಗೆ ಯಾವ ಥರ ಒಂದು ಅಭಿವೃದ್ಧಿ ಕೆಲಸಗಳು, ಜನರಿಗೆ ಅನುಕೂಲ ಆಗೋಂಥ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀರಾ? ಈ ರೋಡಿನ ಕೆಲಸವನ್ನು ಮಾಡಿದ್ರು, ಕೆಲವೊಂದು CD ವರ್ಕ್ ಮಾಡಿದ್ರು, ಕೆಲವೊಂದು ಬಡಬಗರಿಗೆ ಅದು ರೇಷನ್ ಕಾರ್ಡ್ದ ವ್ಯವಸ್ಥೆ, ಅಥವಾ ಕೆಲವೊಂದು ವಿಧವಾ ಪೆನ್ಷನ್ ವ್ಯವಸ್ಥೆ, ಈ ಮತ್ತು ಆಧಾರ್ ಕಾರ್ಡಿನ ವ್ಯವಸ್ಥೆ, ಕೆಲವೊಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಅಂದರೆ ಜನರಿಗೆ ಆಯಿತು ಮೂಲಭೂತ ಸೌಕರ್ಯಗಳಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿದ್ದೀವಿ, ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಹಾಗೆ ಈಗ ನಿಮ್ಮ ವಾರ್ಡಿನ ಜನತೆಗಳು ಸಾಮಾನ್ಯವಾಗಿ ಯಾವುದು ಒಂದು ಕುಂದುಕೊರತೆ ಬಗ್ಗೆ ತಮ್ಮ ಹತ್ರ ಜಾಸ್ತಿ ಹೇಳ್ಕೊತಾ ಇದ್ದಾರೆ? ಕುಂದುಕೊರತೆ ಅಂದರೆ ಇದು ರೇಷನ್ ಕಾರ್ಡಿನ ಸಂಬಂಧ ಸರ್, ಈ ವಿಧವಾ ಪೆನ್ಷನ್ ಸಂಬಂಧ, ಅಥವಾ ಇವು ಆಧಾರ್ ಕಾರ್ಡಿನ ಸಂಬಂಧ, ಇವೇ ಭಾಳ ತೊಂದರೆ ಇದೆ ನಮ್ಗೆ ಇದರಲ್ಲಿ. ಅದನ್ನೇನೈತಿ ಸೇವೆ ಮಾಡ್ಕೊತ ಹೊಂಟೀವಿ ಸರ್. ಅದನ್ನೆಲ್ಲ ಮುಂದೆ ಕಾರ್ಯನಿರ್ವಹಿಸ್ಕೊಂಡು ಅವ್ರಿಗೆ ಯಾವುದೇ ಥರ ನೀವು ಅವ್ರಿಗೆ ಸಮಸ್ಯೆ ಬರ್ತದಂಗೆ ಏನು ಸಮಸ್ಯೆ ಬರ್ತಾವೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ನೀವು ರಾಜಕೀಯ. ಹಾಗೂ ಈಗ ಸರ್, ನಿಮಗೆ ಆಗಲಿ ಮೇಡಮ್ ಆಗಲಿ, ಇನ್ನೂ ಒಂದು 4 ವರ್ಷ ಅವಧಿ ಇದೆ ಮುಂದಿನ ಅವಧಿಗಳಲ್ಲಿ. ಈ 4 ವರ್ಷ ಅವಧಿಗಳಲ್ಲಿ ಇನ್ನೂ ಯಾವ ಥರ ಅಭಿವೃದ್ಧಿ ಮಾಡಬೇಕು ನಿಮ್ಮ ಊರು, ನಿಮ್ಮ ವಾರ್ಡ್ನ, ನಿಮ್ಮ ಗ್ರಾಮವನ್ನು ಅಂತ ಅಂದ್ಕೊಂಡಿದ್ದೀರಾ ನೀವು? ಈಗ ಗೌರ್ಮೆಂಟ್ಲಿಂದ ನಮ್ಗೆ ಏನು ಸೌಲಭ್ಯ ಸಿಗುತ್ತೆ ಅದು ಬಡವ್ರಿಗೆ ಏನು ತಲುಪಿಸೋದು, ಅದನ್ನು ತಲುಪಿಸಿ ಅಲ್ಲಿ ಏನು ವಾರ್ಡಿನಲ್ಲಿ ವರ್ಕ್ ಇದೆ, ಏನು ವಾರ್ಡ್ನಲ್ಲಿ ಕೆಲಸ ಇದೆ, ಅದನ್ನು ಮುಂದುವರಿಸ್ಕೊಂತ ಹೋಗ್ಬೇಕನ್ನೋ ಆಸೆ ಇದೆ ಸರ್. ಅಂದರೆ ಯಾವ ಥರ ನೀವು ಒಂದು ಬದಲಾವಣೆ ಮಾಡಬೇಕು ನೀವು ನಿಮ್ಮ ಬಾದಾಮಿ, ನಿಮ್ಮ ವಾರ್ಡನ್ನು ಅಂತ ಅಂದ್ಕೊಂಡಿದ್ದೀರಾ? ಈಗ ನಮ್ಮ ವಾರ್ಡನ್ನು ನೋಡಿ ಕಷ್ಟದೊಳಗಿದೆ, ಆ ಕಷ್ಟ ಸ್ವಲ್ಪ ನಿಭಾಯಿಸೋದು, ಅಥವಾ ಕೆಲವೊಂದು ಕೆಲಸ ಇರಲಾರ್ದೆ ಗಲೀಜಿಗೆ ಏನಿದೆ ಅವೆಲ್ಲ ಸುಧಾರಿಸಿ ಗಟರ್ ಚೆನ್ನಾಗಿ ಕಟ್ಟೋದು, ಅಥವಾ ಅಲ್ಲಿ ವಾರ್ಡ್ನಲ್ಲಿ ಏನು ಕಸ ಕಟ್ಟಿದ್ರೆ ಅದನ್ನು ಲೇಬರ್ಸ್ ಹಚ್ಚಿ ಎಲ್ಲ ಕ್ಲೀನ್ ಮಾಡಿಸೋದು, ಅವು ಒಳ್ಳೆ ಒಂದು ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ. ಅಂದರೆ ನಿಮ್ಮ ವಾರ್ಡನ್ನು ಒಳ್ಳೆ ಒಂದು ಮಾದರಿ ವಾರ್ಡ್ ಮಾಡಬೇಕು ಅಂತ ನಿಮ್ದೊಂದು ಅನಿಸಿಕೆಯಾಗಿ ಬಂದಿರೋಂಥದ್ದು ಸರ್. ಹಾಗೂ ಈಗ ನೀವು ಒಂದು ನಿಮ್ಮ ಪುರಸಭೆಗೆ ಒಂದು ಅನುದಾನ ಅಂತ ಬಂದರೆ, ಮೊದಲನೇ ಆಗಿ ನೀವು ನಿಮ್ಮ ವಾರ್ಡ್ಗೆ ಮೊದಲನೇ ಆಗಿ ಮಾಡಿಸೋಂಥ ಕೆಲಸ ಮೊದಲನೇ ಆದ್ಯತೆ ಯಾವುದಕ್ಕೆ ಕೊಡ್ತೀರಾ ನೀವು? ಈಗ ಮೊದಲನೇ ಈಗ ಕೆಲವೊಂದು ಅಂಗನವಾಡಿ ಇದ್ರ ಬರ್ತಿರ್ತಾವೆ ಸರ್, ಅನ್ನದಾನ
ಅದು ಅಂಗನವಾಡಿಗೆ ಏನು ತಲುಪಿಸೋದು, ಅಲ್ಲಿ ಆಯಾಗಳಿಗೆ ಏನು ತಲುಪೋದು, ಅದನ್ನು ಕರೆಂಟ್ ನಿಂತು ಹಂಚಿಸಿ ಎಲ್ಲ ನಿಭಾಯಿಸ್ಕೊಂಡು ಬರ್ತೀವಿ ಸರ್. ಅಂದರೆ ಮೊದಲನೇ ಆದ್ಯತೆ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ, ಕಟ್ಟಡ ಅಥವಾ ಮಕ್ಕಳ ಸೌಲಭ್ಯ ಬಂದಿದ್ದು ಸರ್. ಮಕ್ಕಳಿಗೆ ಸೌಲಭ್ಯ, ಊಟ ಅದು ಸರಿಯಾಗಿ ಕೊಡ್ತಾರಿಲ್ಲ, ಬಿಸಿ ಊಟ, ಅವ್ರಿಗೆ ಹಾಲು ಅದನ್ನು ಕೊಡ್ತಾರಿಲ್ಲ, ಅದನ್ನೆಲ್ಲ ಡೈಲಿ ನಿಭಾಯಿಸ್ಕೊಂಡು ಮೊದಲನೇ ಆದ್ಯತೆ ನೀವು ಅಂಥದ್ದು ಕೊಡ್ತೀರಾ ಸರ್. ಆಗ ಈಗ ನೀವು ಈ ರಾಜಕೀಯ ಅನ್ನೋದಕ್ಕೆ ಪ್ರವೇಶ ಮಾಡಿದ್ದೀರ. ಈ ರಾಜಕೀಯದಲ್ಲಿ ಇನ್ನೂ ಏನಾದ್ರು ಮುಂದುವರಿಬೇಕು, ಜನಗಳ ಸೇವೆ ಮಾಡ್ಕೊ ರಾಜಕೀಯದಲ್ಲೇ ಬೆಳಿಬೇಕು ಅಂತ ತಮ್ಗೆ ಏನಾದ್ರು ಇಷ್ಟ ಇದೆಯಾ? ಏನಿಲ್ಲ ಸರ್, ನಾವು ರಾಜಕೀಯದಲ್ಲಿ ಇರ್ಲಿಕ್ಕಂದ್ರೆ ಸೇವೆ ಮಾಡ್ತೀವಿ ಸರ್ ವಾರ್ಡ್ನಲ್ಲಿ. ಸರ್ ಆಗ ಈಗ ನಿಮ್ಗೆ ಈ ರಾಜಕೀಯ ಅನ್ನೋದು ಯಾವ ಥರ ಒಂದು ನಿಮಗೆ ಒಂದು ಬದಲಾವಣೆ ಕಾಣ್ತಾ ಇದೆ? ಹಿಂದಿನ ರಾಜಕೀಯ ಇದಕ್ಕೂ ಈಗಿನ ರಾಜಕೀಯಕ್ಕೂ ನೀವು ಯಾವ ಥರ ಒಂದು ನಿಮಗೆ ಬದಲಾವಣೆ ಕಾಣ್ತಾ ಇದೆ? ರಾಜಕೀಯಕ್ಕೆ ನಮ್ಗೇನು ಗೊತ್ತಿಲ್ಲ ಸರ್. ಈಗ ನಮ್ಮ ಇದ್ರೊಳಗೆ ಏನು ಬಂದಿದೆಯಲ್ಲ, ಅದೇನು ಸ್ವಲ್ಪ ಒಮ್ಮೆ ಕಷ್ಟನೂ ಬರ್ತಿದೆ, ಒಮ್ಮೆ ಇದನ್ನೂ ಆಗ್ತಿದೆ, ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ ಸರ್. ಅದನ್ನ ನಿಭಾಯಿಸ್ಕೊಂಡು ಒಮ್ಮೆ ಕಿರಿಕಿರಿ ಜಾಸ್ತಿ ಕೆಟ್ಟ ಇದನ್ನ ಆಗ್ತಿರ್ತೀವಿ ಸರ್. ಅದನ್ನ ಏನೈತಿ ಮತ್ತೆ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಹಾಗೂ ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಗೆ ಯಾವ ರೀತಿ ಒಂದು ಕೆಲಸ ಕಾರ್ಯಗಳಾಗ್ತಿದೆ, ಅವರ ಬೆಂಬಲ ನಿಮ್ಗೆ ಯಾವ ರೀತಿ ಇದೆ? ಒಳ್ಳೆ ರೀತಿಯಿಂದ ಇದೆ ಸರ್. ನಿಮ್ಮ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ನಮಗೇನು ಹೇಳ್ತಿರ್ತಾರೆ, ನೋಡಪ್ಪ ವಾರ್ಡ್ನಲ್ಲಿ ಯಾರಿಗೂ ಏನು ತೊಂದರೆ ಮಾಡಕ್ಕೆ ಹೋಗಬೇಡಿ, ವಾರ್ಡ್ನಲ್ಲಿ ಒಳ್ಳೆ ಕೆಲಸ ಮಾಡ್ಕೊತೀರಿ, ಸ್ವಸ್ಥ ಇಡ್ರಿ, ಲೈಟಿಂಗ್ ಸೌಲಭ್ಯ, ನೀರಿನ ಸೌಲಭ್ಯ ಎಲ್ಲ ಕರೆಕ್ಟ್ ಇಡ್ರಿ ಅಂತ ನಮ್ಗೆ ಮೇಲೆ ತಾಕೀತು ಮಾಡ್ತಿರ್ತಾರೆ. ಅದರ ಸಲ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಅವರ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಇದೆ. ಯಾವುದೇ ಥರದ ಅವ್ರ ಮೂಲಕ ನಿಮಗೆ ಕೆಲಸ ಕಾರ್ಯಗಳು ಯಾವ ರೀತಿ ಆಗ್ತಾ ಇದೆ? ನಿಮ್ಮ ಮೇಲಿನ ಅಧಿಕಾರಿಗಳಿಂದ ಅವ್ರ ಮೂಲಕ ನಿಮಗೆ ಕೆಲಸ ಆಗ್ಬೋದು, ಯಾವುದೇ ಥರದ ಒಂದು ವಾರ್ಡ್ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು. ಈಗ ಕೆಲವೊಂದು ಏನೈತಿ ನಮ್ಮ ಮುನ್ಸಿಪಾಲಿಟಿಲಿಂದ ಆಗ್ತಿರಂಗಿಲ್ಲ ಸರ್. ಈಗ ಅವರು ಕೆಲವೊಂದು ನಮ್ಮ ಮಾತು ಕೇಳ್ತಿರಂಗಿಲ್ಲ, ಅವಾಗ ಏನೈತಿ ನಮ್ಮ ಲೀಡರ್ಸ್ ಕೈಲಿ ಅವ್ರಿಗೆ ಹೆಸರು ಹಚ್ಚಿ ನಮ್ಮ ಕೆಲಸವನ್ನು ನಿಭಾಯಿಸ್ತೀವಿ. ಅಂದ್ರೆ ಅವರ ಒಂದು ಸಹಕಾರ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಇದೆ. ಹಾಗೂ ಈಗ ಮೇಡಮ್, ನೀವು ಈ ರಾಜಕೀಯ ಪ್ರವೇಶ ಮಾಡೋಕ್ಕೆ ನಿಮಗೆ ಆದಂಥ ಯಾರ ಮಾರ್ಗದರ್ಶನ ನೀಡಿದವರು, ನಿಮ್ಗಾದಂಥ ಗುರುಗಳು ಅಂತ ಯಾರು ಇದ್ದಾರೆ ರಾಜಕೀಯ ಪ್ರವೇಶ ಮಾಡೋದಕ್ಕೆ ನಿಮಗೆ? ಮನೆಯವರ ಸರ್ ಎಲ್ಲ ಹೇಳ್ಕೊಡೋದು. ನಿಮ್ಮ ಮನೆ ಅವರ ಒಂದು ಅವರೇ ಹೇಳ್ಕೊಡೋದಲ್ಲ, ಜನಸೇವೆ ಹೆಂಗೆ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಹೆಂಗೆ ಅವ್ರಿಗೆ ಕೇಳ್ಕೊಂಡು ಬರಬೇಕು ಅನ್ನುವಂಥದ್ದು ಅವರೇ ಹೇಳ್ಕೊಡ್ತಾರೆ. ಅವರ ಒಂದು ಮಾರ್ಗದರ್ಶನದಿಂದ ನೀವು ರಾಜಕೀಯದಲ್ಲಿ ಪ್ರವೇಶ ಮಾಡಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀರ. ನೀವು ಒಂದು ಯಾವ ಥರ ಒಂದು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ನಿಮ್ಮ ವಾರ್ಡನ್ನು ನಿಮ್ಮ ಮೂಲಕ? ನಮ್ಮ ವಾರ್ಡಿನಲ್ಲಿ ಬದಲಾವಣೆ ಮಾಡ್ಬೇಕಂದ್ರೆ ಸ್ವಚ್ಛತೆ ಇರಬೇಕು, ನೀರಿನ ಸೌಲಭ್ಯ ಇರಬೇಕು, ಜನರಿಗೆ ಮುಖ್ಯ ಅದ ಕೆಲಸ, ಅದನ್ನು ಸೌಲಭ್ಯ ಸರಿಯಾಗಿ ನೋಡ್ಕೋಬೇಕು ಅನ್ನುವಂಥದ್ದು ಮಾಡಬೇಕು. ಅಂದರೆ ವಾರ್ಡನ್ನು ಒಂದು ಸ್ವಚ್ಛತೆಯಾಗಿ ಇಟ್ಕೊಂಡು ಯಾವುದೇ ಥರದ ಜನರಿಗೆ ಬಡವರಿಗೆ ಏನೇ ಸೌಲಭ್ಯ ಬರಬೇಕು, ಅದೆಲ್ಲ ಗೌರ್ಮೆಂಟ್ಲಿದ್ದ ಸೌಲಭ್ಯ ಸಿಗಬೇಕು ಅವ್ರಿಗೆ ಅನ್ನುವಂಥ ಕೆಲಸ ಮಾಡಬೇಕು. ಜನ ಬಡತನ ಯಾರ್ಯಾರು ಇರ್ತಾರೆ ಅವ್ರಿಗೆ ಸೌಲಭ್ಯ ಎಲ್ಲ ಥರದ ಸಿಗಬೇಕು. ಅವ್ರ ಸರ್ಕಾರದಿಂದ ಯಾವ್ದು ಬರುತ್ತೆ ಆ ಸೌಲಭ್ಯ ಅವ್ರಿಗೆ ಮುಟ್ಟಬೇಕು ಅಂತ ಒಂದು ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರ. ಹಾಗೂ ಅಮ್ಮ, ಈಗ ನೀವೊಬ್ಬರು ಉಪಾಧ್ಯಕ್ಷರಾಗಿ, ಪುರಸಭೆ ಉಪಾಧ್ಯಕ್ಷರಾಗಿ ನೀವು ಈ ಸ್ಥಾನದಲ್ಲಿ ಇಟ್ಕೊಂಡು ಉಳಿದಂಥ ಸದಸ್ಯರುಗಳಿಗೆಲ್ಲ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವೆಲ್ಲ ಒಕ್ಕಟ್ಟದಿಂದ ಆಗಿ ಎಲ್ಲ ಎಲ್ಲ ವಾರ್ಡಿನ ಸಮಸ್ಯೆನೂ ಸರಿಯಾಗಿ ನಾವು ನೋಡ್ಕೊಂಡು ಎಲ್ಲರಿಗೂ ಜನರಿಗೆ ಒಳ್ಳೆಯರಾಗೋ ರೀತಿಯಲ್ಲಿ ನಡ್ಕೊಳ್ಳೋಣ ಅಂತ ಹೇಳ್ತೀನಿ ಸರ್. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಉಳಿದಂಥ ಸದಸ್ಯರುಗಳಿಗೆಲ್ಲ? ಸದಸ್ಯರು ಇದೆ ಇಲ್ಲ ಸರ್, ಎಲ್ಲರೂ ಕೂಡ ಒಕ್ಕಟ್ಟಾಗೂ ಒಳ್ಳೆ ಕೆಲಸ ಮಾಡೋನು, ಒಳ್ಳೆ ಮಾರ್ಗದರ್ಶನ ತೋರಿಸೋನು, 23 ವಾರ್ಡ್ನಲ್ಲಿ ಚಲೋ ಆಗಬೇಕು, ಜನರ ಮುಂದೆ ನಮಗೆ ನೆನೆಸಲಿ, ಉದ್ದೇಶ ಇದೆ. ಅಂದ್ರೆ ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ಬಾದಾಮಿ ಅಭಿವೃದ್ಧಿ ಕೆಲಸವನ್ನು ಬಾದಾಮಿ ಸ್ವಚ್ಛತೆ ಆಗಬೇಕು. ಬಾದಾಮಿ ಎಲ್ಲ ಊರಿನಲ್ಲಿ ಹೆಂಗಿದೆ ಅದು ನಮ್ಮ ಬಾದಾಮಿನೂ ಅಭಿವೃದ್ಧಿ ಆಗಬೇಕು ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀವಿ. ಕೊನೆಯದಾಗಿ ಅಮ್ಮ, ಈಗ ನೀವು ಈ ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ನಿಮ್ಮ ವಾರ್ಡಿನ ಜನತನೇ ಕಾರಣ. ಅವ್ರದ್ದು ಅಮೂಲ್ಯವಾದ ಮತವನ್ನು ಕೊಟ್ಟು ನಿಮಗೆ ಜಯಗಳಿಸಿದ್ದಾರೆ. ಆ ನಿಮ್ಮ ಮತದಾರಿಗೆಲ್ಲ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಒಳ್ಳೆ ಕೆಲಸವನ್ನು ಮಾಡ್ತೀವಿ ಸರ, ನೀವು ಹೇಳಿದ್ದೆಲ್ಲ ಕೆಲಸ ಮಾಡ್ತೀವಿ, ನಿಮ್ದು ಏನು ಕಷ್ಟ ಇದ್ರು ನಾವು ನಿಭಾಯಿಸ್ತೀವಿ, ವಾರ್ಡ್ನಲ್ಲಿ ಏನೇನಿದೆ ನೀವು ಹೇಳ್ರಿ ಸರ, ನಾವು ಮಾಡಕ್ಕೆ ರೆಡಿ ಇದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಗೆಲ್ಸಿರೋ ಅಂತ ಮತದಾರಿಗಳಿಗೆಲ್ಲ? ಮತ್ತೆ ಅವರು ಏನಾದ್ರು ಕೆಲವೊಂದು ಆಫೀಸ್ ಪ್ರಾಬ್ಲಮ್ ಇರ್ತಾವೆ ಸರ್, ಅವ್ನಿಂದ ಮಾಡೋದು, ಕೆಲವೊಂದು ವಾರ್ಡಿನ ಕೆಲಸ ಇರ್ತಾವೆ, ಕೆಲವೊಂದು ನೀರಿಂದ ಇರ್ತಾವೆ, ಕೆಲವೊಂದು ಅವರು ಏನೋ ಸಮಸ್ಯೆ ಇದ್ರು ನಾವು ಹೋರಾಟ ಮಾಡ್ಕೊಡ್ತೀವಿ ಸರ್. ಅವ್ರಲ್ಲಿದ್ದ ಒಂದು ಕೆಟ್ಟ ಹೆಸರುಗಳನ್ನು ತೋನಂಗಿಲ್ಲ, ಅವ್ರಲ್ಲಿದ್ದ ಇನ್ನಷ್ಟು ಒಳ್ಳೇದು ಅನ್ನಿಸ್ಕೊಂತೀವಿ, ಅವ್ರು ಕೆಟ್ಟ ಅನ್ನಿಸ್ಕೊಡಲ್ಲ ಸರ್. ಆಗ ಈಗ ಕೊನೆಯದಾಗಿ ನಿಮ್ಮ ಬಾದಾಮಿ ಜನತೆಗಳಿಗೆಲ್ಲ ನೀವು ಏನೋ ಒಂದು ಬದಲಾವಣೆ ಮಾಡೋಕ್ಕೆ ಅವರ ಸಹಕಾರ ಕೇಳ್ತಾ ಇದ್ದೀರಾ? ಈಗ ಬಾದಾಮಿ ಅಂದಾಗ ಈಗ ಟೂರಿಸ್ಟ್ ಮಂದಿ ಬರ್ತಾರೆ ಸರ್, ಅವರಿಗೆ ಸರಿಯಾಗಿ ರೋಡ್ಸ್ ಇಲ್ಲ ಸರ್, ಸರಿಯಾಗಿ ಅವರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಅದು ಎಲ್ಲ ಬೇಕಂತ ಕೇಳೋಕ್ಕೆ ಇಷ್ಟಪಡ್ತೀವಿ
ಸರ್ ಹಾಗೂ ಈಗ ಕೊನೆಯದಾಗಿ ನಿಮ್ಮ ಬಾದಾಮಿ ಜನತೆಗಳಿಗೆಲ್ಲ ನಿಮ್ಮ ತಾಲೂಕಿನ ಜನತೆಗಳಿಗೆಲ್ಲ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬಾದಾಮಿ ತಾಲೂಕಿನ ಜನತೆಗಳಿಗೆಲ್ಲ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೇನಿಲ್ಲ ಸರ್, ಏನು ನಿಂತಿದ್ದು ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗುದು ಅಂತ ಹೇಳ್ತೀವಿ ಸರ್. ಹೇಳಕ್ಕೆ ಇಷ್ಟಪಡ್ತೀರಾ? ಆಯ್ತು, ಅವ್ರು ಮತ್ತೆ ಇನ್ನೊಂದು ನೀವು ನಮಗೆ ಎಷ್ಟು ಸಹಕಾರ ಕೊಡ್ತೀವಿ ನಾವು ಅಷ್ಟು ಮುಂದುವರೆದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಹಾಗೂ ಮುಂದಿನ ದಿನಗಳಲ್ಲಿ ನೀವೇನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಅದು ಒಳ್ಳೆ ರೀತಿಯಾಗಲಿ ಅಂತ ನಾವು ಹೇಳ್ತಾ ನಮ್ಮ ಕಾಲ ನೀವು ಇಷ್ಟು ಜೊತೆ ಮಾತಾಡೋಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ತೆ ಸರ್.